ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಒಂದು ರಸ್ತೆ ಗುಂಡಿ ಮತ್ತೊಂದು ಟ್ರಾಫಿಕ್. ಈ ಟ್ರಾಫಿಕ್ ಸಮಸ್ಯೆಗೆ ಇನ್ನಾದರೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಟ್ರಾಫಿಕ್ ಕಡಿವಾಣಕ್ಕೆ GBA ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಖರ್ಚು ಮಾಡ್ತಾ ಇರೋದು ಎಷ್ಟು ಗೊತ್ತಾ? ಸಾವಿರಾರು ಕೋಟಿ ರೂಪಾಯಿ. 18,000 ಕೋಟಿ ವೆಚ್ಚದಲ್ಲಿ ಇದೀಗ ದೊಡ್ಡ ದೊಡ್ಡ ಪ್ಲಾನ್ಗಳನ್ನು ಹಾಕೊಂಡಿದ್ದಾರೆ. ಟ್ರಾಫಿಕ್ ಸಿಟಿ ಅಂತ ಹೆಸರು ಪಡೆದಿರೋ ಬೆಂಗಳೂರಿನ ಸುಗಮ ವಾಹನ ಸಂಚಾರಕ್ಕಾಗಿ ಒಂದು ಬೃಹತ್ ಯೋಜನೆಯನ್ನು ರೆಡಿ ಮಾಡೋದ್ರ ಮುಖಾಂತರ ಟ್ರಾಫಿಕ್ ಹೆಚ್ಚಾಗಿರೋ ಕಡೆಗಳಲ್ಲಿ ಸುಮಾರು 12 ಫ್ಲೈಓವರ್ಗಳು ರೆಡಿ ಮಾಡ್ತಾರೆ. ಈಗಾಗಲೇ DPRನ ಸಿದ್ಧಪಡಿಸೋಕೆ GBA ತೀರ್ಮಾನ ಕೂಡ ಮಾಡಿದೆ. ಬೆಂಗಳೂರಿನಾದ್ಯಂತ ಸುಮಾರು 126.44 ಕಿಲೋಮೀಟರ್ ಉದ್ದದ, ಅಂದರೆ 126.5 ಅಂತ ಅಂದ್ಕೊಳ್ಳಿ, ಅಷ್ಟು ಉದ್ದದ ಫ್ಲೈಓವರ್ಗಳ ನಿರ್ಮಾಣಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈಗಾಗಲೇ ತಜ್ಞರಿಗೆ DPRನ ಸಿದ್ಧಪಡಿಸಿ ಅಂತ GBA ಒಂದು ಲೆಟರ್ನ ಕೊಟ್ಟಿದೆ, ಮನವಿ ಮಾಡಿಕೊಂಡಿದೆ. ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುತ್ತೆ ಈ ಹೊಸ ಫ್ಲೈಓವರ್ಗಳು. ಈ ಹೊಸ ಫ್ಲೈಓವರ್ ಮತ್ತು ಈ ಟನಲ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ. GBA ಅಂಡರ್ನಲ್ಲಿ ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ಬರುತ್ತೆ. ಪ್ಲ್ಯಾನನ್ನು ಈಗ ಮಾಡ್ತಾ ಇದ್ದಾರೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಇಲ್ಲೊಂದು ಶಾಕಿಂಗ್ ಸುದ್ದಿ ನಿಮ್ಮ ಗಮನಕ್ಕೆ ತರ್ತೀನಿ. ಈ ಫ್ಲೈಓವರ್ಗಳಲ್ಲೂ ಕೂಡ ಟೋಲ್ನ ವಸೂಲಿ ಮಾಡಿ ಅಂತ GBA ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ, ಟೋಲ್ನ ಕಲೆಕ್ಟ್ ಮಾಡ್ಕೋಬೋದು ಅಂತ. ಅದೆಲ್ಲಾದರೂ ಆದರೆ ಜನ ನಿಜವಾಗ್ಲೂ ರೊಚ್ಚಿಗೆ ಹೇಳ್ತಾರೆ. ಬಟ್ ಓಕೆ, ಎನಿವೇ ಇರಲಿ, ಈಗ ಫ್ಲೈಓವರ್ಗಳು ರೆಡಿ ಆಗುತ್ತೆ. ಏನಕ್ಕಪ್ಪ ಅಂದರೆ ಈ ಟ್ರಾಫಿಕ್ ಕಂಟ್ರೋಲ್ನ ಮಾಡೋಕೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಎಸ್, ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಒಂದು ರಸ್ತೆ ಗುಂಡಿ ಮತ್ತೊಂದು ಟ್ರಾಫಿಕ್. ಈಗ ಕಡಿಮೆ ಮಾಡೋಕ್ಕೆ ಟನಲ್ ಮತ್ತು ಫ್ಲೈಓವರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವಾಗ ಆಗ್ಬೋದು ಇದು? ಎಷ್ಟು ಕೋಟಿಯ ಬಜೆಟ್ ಇದು? ಜೊತೆಗೆ ಹೇಗೆ ಸಾಗ್ತಾ ಇದೆ? ವಿದ್ಯಾ, ಬೆಂಗಳೂರು ಅಂದ ತಕ್ಷಣ ನೆನಪಿಗೆ ಬರೋದು ಟ್ರಾಫಿಕ್. ಈ ಒಂದು ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಆಗ್ತಾ ಇದೆ. ಮೆಟ್ರೋ ವೇಗವನ್ನ ಕೊಡುವಂತ ಕೆಲಸವನ್ನ ಆಗ್ತಾ ಇದೆ. ಇದ್ರ ನಡುವೆನೆ ಸುಮಾರು 18,000 ಕೋಟಿ ವೆಚ್ಚದಲ್ಲಿ 12 ಫ್ಲೈಓವರ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ GBA ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇದಕ್ಕೆ IISc ಕಡೆಯಿಂದ IISc ವಿಜ್ಞಾನಿಗಳಿಂದ ಅಂದ್ರೆ ತಂತ್ರಜ್ಞರಿಂದ DPR ಅನ್ನು ಕೂಡ ಸಿದ್ಧವನ್ನ ಪಡಿಸಬೇಕು ಅನ್ನುವಂತ ಒಂದು ಮನವಿನೇ GBA ಮಾಡ್ಕೊಂಡಿರುವಂತದ್ದು. ಈ 12 ಫ್ಲೈಓವರ್ ವಿಶೇಷತೆ ಏನು ಅಂತಂದ್ರೆ, 1 ಕಿಲೋಮೀಟರ್ ಉದ್ದದ, ಅಂದ್ರೆ 1 ಕಿಲೋಮೀಟರ್ ಒಳಗಡೆ ಇರುವಂತಹ ವಿಸ್ತೀರ್ಣದ 8 ಫ್ಲೈಓವರು, ಹಾಗೇನೆ 10 ರಿಂದ 29 ಕಿಲೋಮೀಟರ್ ಉದ್ದ ಇರುವಂತಹ 4 ಫ್ಲೈಓವರ್, ಸುಮಾರು 124 ಕಿಲೋಮೀಟರ್ 126 ಕಿಲೋಮೀಟರ್ ಉದ್ದದ ಈ ಒಂದು ಫ್ಲೈಓವರ್ ಅನ್ನ ಈಗ ಸಿದ್ಧತೆ ಮಾಡಬೇಕು ಅಂದ್ರೆ, ಈ ಫ್ಲೈಓವರ್ ನ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗ DPR ಈ ವರ್ಷದ ಅಂತ್ಯದ ಒಳಗಡೆ DPR GBA ಕೈ ಸೇರುತ್ತೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಒಂದ್ ವೇಳೆ DPR ಸಿದ್ಧಪಡಿಸಿದ ಬಳಿಕ ಈಗಾಗಲೇ ಇದಕ್ಕೆ ಬೇಕಾದಂತಹ ಅನುದಾನವನ್ನ ಈ ಬಾರಿಯ ಬಜೆಟ್ ನಲ್ಲಿ GBA ಮೀಸಲಿಟ್ಟಿರುವಂತದ್ದು. ಸೊ ಒಂದ್ ವೇಳೆ DPR ಬಂದ ತಕ್ಷಣ 2026 ಜನವರಿ ಆರಂಭದಿಂದಲೇ ಇದರ ಕೆಲಸನೂ ಕೂಡ ಆರಂಭ ಆಗುತ್ತೆ. ಯಾವ್ಯಾವ ಮಾರ್ಗದಲ್ಲಿ ಹೆಚ್ಚು ಟ್ರಾಫಿಕ್ ಆಗ್ತಾ ಇರುವಂತದ್ದು, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹೊರವಲಯದಲ್ಲಿ ಹೆಚ್ಚು ಟ್ರಾಫಿಕ್ ಆಗ್ತಾ ಇದೆ. ಈ ಒಂದು 12 ಫ್ಲೈಓವರ್ ನಲ್ಲಿ ಬಹುತೇಕ ಫ್ಲೈಓವರ್ಗಳು ಬೆಂಗಳೂರಿನ ಹೊರಭಾಗಗಳಲ್ಲೇ ಬರುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಪ್ರಮುಖವಾದಂತಹ ಜಂಕ್ಷನ್ಗಳಲ್ಲೂ ಕೂಡ ಈ ಒಂದು ಹೊಸ ಫ್ಲೈಓವರ್ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಇದಾವೆ. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಉಲ್ಲಾಸ್. ಒಟ್ಟೆ ಈಗ ಫ್ಲೈಓವರ್ ಮತ್ತು ಟನಲ್ನ ತರೋದ್ರ ಮುಖಾಂತರ ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದ್ದಾರೆ.